ದಾಸೋಹಕ್ಕೆ ಹೆಸರುವಾಸಿಯಾಗಿರುವ ಸಿದ್ಧಗಂಗಾ ಮಠದಲ್ಲಿ ಅನ್ನದಾಸೋಹ ನಿರಂತರವಾಗಿ ನಡೆಸಲಾಗ್ತಾ ಇದೆ. ಶ್ರೀಗಳ ಅಂತಿಮ ದರ್ಶನದ ವೇಳೆಯೂ ಅಸಂಖ್ಯಾತ ಭಕ್ತರಿಗೆ ಅನ್ನದಾಸೋಹ ನಡೆದಿತ್ತು. ಸಿದ್ಧಗಂಗಾ ಮಠದ ವಿದ್ಯಾರ್ಥಿಗಳೇ ಅನ್ನದಾಸೋಹದ ಉಸ್ತುವಾರಿ ವಹಿಸಿಕೊಂಡಿದ್ರು. ಈ ವೇಳೆ ಅನ್ನ ಹಾಳು ಮಾಡದಂತೆ ಹಾಗೂ ಅನ್ನದ ಮಹತ್ವ ಏನು ಅನ್ನೋದನ್ನ ವಿದ್ಯಾರ್ಥಿಯೊಬ್ಬ ಭಕ್ತರೊಬ್ಬರಿಗೆ ವಿವರಿಸಿದ್ದಾನೆ. ಅನ್ನದ ಪ್ಲೇಟ್ ಎಸೆಯೋದಕ್ಕೆ ಬರುವ ಭಕ್ತರ ಪ್ಲೇಟ್ನಲ್ಲಿ ಅನ್ನ ಉಳಿದಿರೋದನ್ನ ಕಂಡು ಅವರಿಗೆ ಪ್ಲೇಟ್ ಪೂರ್ತಿ ಖಾಲಿ ಮಾಡುವಂತೆ ಹೇಳಿದ್ದಾನೆ. ಈ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸುನಿಲ್ ಈಗ ಅಲ್ಲಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಒಂದು ಕಡೆ ಗದ್ದುಗೆಗೆ ವಿಶೇಷ ಪೂಜೆ ನಡೀತಾ ಇದೆ, ಜೊತೆಗೆ ಜನರು ಕೂಡ ಕಾದು ಕುಳಿತಿದ್ದಾರೆ ಪೂಜೆ ಸಲ್ಲಿಸೋದಕ್ಕೆ ಅಂತ ಈ ವಿಚಾರವಾಗಿ. ಹಾಗೆ ಇನ್ನೊಂದು ಅನ್ನದಾಸೋಹದ ಸಂದರ್ಭದಲ್ಲಿ ನಿನ್ನೆ ನಡೆದಂತಹ ಒಂದು ಘಟನೆ ವಿಡಿಯೋ ವೈರಲ್ ಆಗಿದೆ. ಒಬ್ಬ ಹುಡುಗ ಅನ್ನದ ಮಹತ್ವದ ಬಗ್ಗೆ ಹೇಳ್ತಾ ಇರೋದು, ಹಾಗೆ ಅನ್ನವನ್ನ ಚೆಲ್ಲಬಾರ್ದು ಅನ್ನುವಂತಹ ಸಂದೇಶವನ್ನ ಕೊಡ್ತಾ ಇರೋದು. ನಿಜಕ್ಕೂ ಸಿದ್ಧಗಂಗಾ ಮಠದಲ್ಲಿ ಕರೆತಂತಹ ಮಕ್ಕಳು ಎಷ್ಟು ಸುಸಂಸ್ಕೃತರಾಗ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅನ್ಸುತ್ತಲ್ವಾ? ಆ ಹುಡುಗ ಯಾರು? ಸುಕನ್ಯಾ, ಇನ್ನೂ ಆ ಹುಡುಗ ಯಾರು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಿಲ್ಲ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಆ ಒಂದು ವಿಡಿಯೋ ಸಾಕಷ್ಟು ವೈರಲ್ ಆಗಿದೆ. ಅಲ್ಲಿ ಏನು ಅನ್ನದ ಮಹತ್ವ ಏನು ಅಂತ ಆ ಹುಡುಗ, ಆ ಸಣ್ಣ ಪುಟ್ಟ ಬಾಲಕ ಓರ್ವ ವ್ಯಕ್ತಿಗೆ ತಿಳಿಸ್ತಾ ನೋಡ್ತಾ ಇದ್ರೆ ಅನ್ನದ ಮಹತ್ವ ಎಷ್ಟಿದೆ, ಮತ್ತೆ ಸಿದ್ಧಗಂಗಾ ಶ್ರೀ ಮಠದಲ್ಲಿ ಕಲ್ತಂತ ವಿದ್ಯಾರ್ಥಿಗಳು ಎಷ್ಟು ಒಂದು ಪ್ರಬುದ್ಧರಾಗಿರ್ತಾರೆ, ಎಷ್ಟು ಒಂದು ಜ್ಞಾನ ಇರುತ್ತೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕಂದ್ರೆ ಅನ್ನದ ಬೆಲೆ ಎಲ್ಲರೂ ತಿಳ್ಕೋಬೇಕು ಅಂತೇಳಿ ಈಗಾಗಲೇ ಸಾಕಷ್ಟು ಕಡೆ ಎಲ್ಲ ಕೂಡ ಒಂದು ಸುದ್ದಿಗಳು ಕೂಡ ಆಗಿದೆ. ಆ ಹಿನ್ನೆಲೆಯಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾದಂದ್ರೆ, ಇನ್ನು ಸಿದ್ಧಗಂಗಾ ಮಠ ಅಂತ ಅಂದ್ಕೂಡ್ಲೇನೆ ಸಾವಿರಾರು ಜನ ಭಕ್ತಾದಿಗಳಿಗೆ ಅನ್ನದಾಸೋಹ ಪ್ರತಿದಿನ ಇರುತ್ತೆ, ಯಾವತ್ತೂ ಕೂಡ ಇದ್ದೇ ಇರುತ್ತೆ. ಯಾವತ್ತು ಆ ಒಂದು ಸಂದರ್ಭದಲ್ಲಿ ನಿನ್ನೆ ಶ್ರೀಗಳ ಒಂದು ಲಿಂಗೈಕ್ಯ ಆದಂತ ಸಂದರ್ಭದಲ್ಲಿ ಆ ಒಂದು ಅಂತಿಮ ದರ್ಶನಕ್ಕೆ ಬಂದಂತ ಲಕ್ಷಾಂತರ ಜನಗಳೇನಿದ್ರು ಆ ಎಲ್ಲಾ ಒಂದು ಭಕ್ತಾದಿಗಳಿಗೂ ಜನರಿಗೂ ಅನ್ನದಾಸೋಹ ಮಾಡಲಾಗಿತ್ತು. ಆ ಒಂದು ಸಂದರ್ಭದಲ್ಲಿ ಆ ಹುಡುಗನ ಒಂದು ವರ್ತನೆ ನೋಡ್ತಾ ಇದ್ರೆ ನಾವು ಎಷ್ಟು ಒಂದು ಪ್ರಬುದ್ಧ ಜ್ಞಾನ ಇದೆ, ಮತ್ತೆ ಈ ಒಂದು ಸಿದ್ಧಗಂಗಾ ಮಠದಲ್ಲಿ ಕಲಿತ್ರೆ ಮುಂದಿನ ದಿನಗಳಲ್ಲಿ ಅವನು ಎಷ್ಟು ಉತ್ತಮವಾಗಿ ಸಮಾಜಕ್ಕೆ ಕೆಲ ಕೊಡುಗೆಗಳನ್ನ ನೀಡಬಹುದು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆ ಓರ್ವ ವ್ಯಕ್ತಿ ಊಟದ ಸಂದರ್ಭದಲ್ಲಿ ಆ ಅನ್ನದ ಮಹತ್ವ ಹುಡುಗ ಹೇಳ್ಕೊಡ್ತಾ ನೋಡಿದ್ರೆ ಅದೊಂದು ರೀತಿಯಾಗಿ ಎಲ್ಲಾ ವಿದ್ಯಾರ್ಥಿಗಳಿಗೆ ಮಾದರಿ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮತ್ತೆ ಶ್ರೀಗಳ ಕನಸು ಕೂಡ ಅದೇ ರೀತಿ, ಯಾರೂ ಕೂಡ ಹಸಿಬಾರದು, ಹಸಿದವರಿಗೆ ಏನು ಊಟ ಒಂದು ದಾಸೋಹ ಇರಬೇಕು, ಮುಖ್ಯವಾಗಿ ಹಸಿದವರಿಗೆ ಊಟ ಅನ್ನೋದು. ಇನ್ನೊಂದ್ ಕಡೆ ಆ ಅನ್ನದ ಒಂದು ಬೆಲೆ ತಿಳ್ಕೋಬೇಕು. ಯಾವುದೇ ರೀತಿಯಾಗಿ ಕಷ್ಟಪಟ್ಟು ಆ ರೈತ ಕಷ್ಟಪಟ್ಟು ಅನ್ನಕ್ಕೆ ನಮ್ಗೆ ಎಷ್ಟು ಬೆಲೆ ತತ್ತಿರ್ತಾನೆ, ಆ ಹಿನ್ನೆಲೆಯಲ್ಲಿ ಆ ಒಂದು ರೈತನಿಗೆ ಒಂದು
ಎಲ್ಲೊಂದ್ ಕಡೆ ಗೌರವಿಸಬೇಕಂದ್ರೆ ಅನ್ನದ ಬೆಲೆ ನಮಗೆ ಗೊತ್ತಿರಬೇಕು, ಅದನ್ನ ಸುಮ್ಮನೆ ವೇಸ್ಟ್ ಮಾಡಬಾರ್ದು, ನಮಗೆ ಎಷ್ಟು ಬೇಕು ಅಷ್ಟೇ ಬಳಸ್ಕೋಬೇಕು ಅನ್ನೋದು ಸ್ಪಷ್ಟವಾಗಿ ಆ ಹುಡುಗನ ಒಂದು ವರ್ತನೆಯಿಂದ ಗೊತ್ತಾಗುತ್ತೆ. ಇದು ಒಂದ್ ರೀತಿ ನೋಡ್ತಾ ಇದ್ರೆ ಸಾಕಷ್ಟು ಯುವಕರಿಗಾಗ್ಬೋದು, ಹುಡುಗರಿಗೆ ಒಂದ್ ರೀತಿ ಮಾದರಿ ಅಂತ ಹೇಳ್ಬೋದು. ಇನ್ನು ಮುಖ್ಯವಾಗಿ ಈಗಾಗಲೇ ಆ ಶ್ರೀಗಳ ಗದ್ದಿಗೆ ಅಂತದಕ್ಕೆ ಈಗಾಗಲೇ ಭಕ್ತರು ಕೂಡ ಬಂದು ಎಲ್ಲಾ ರೀತಿಯಾದ ಪೂಜೆ ಕೂಡ ಸಲ್ಲಿಸ್ತಾ ಇದ್ದಾರೆ. 8 ಗಂಟೆ ನಂತರದಲ್ಲಿ ಈಗಾಗಲೇ ಭಕ್ತಾದಿಗಳಿಗೆ ಅನುವು ಮಾಡಿಕೊಡಲಾಗಿದೆ. ಇವತ್ತು ಪ್ರತಿದಿನ ಕೂಡ ಈಗಾಗಲೇ 8 ಗಂಟೆಯಿಂದ ಪ್ರತಿನಿತ್ಯವೂ ಕೂಡ ಈಗ ಬರುವಂತ ಭಕ್ತಾದಿಗಳಿಗೆ ಶ್ರೀಗಳ ಗದ್ದಿಗೆಗೆ ಪೂಜೆ ಸಲ್ಲಿಸಬಹುದು, ನಮನ ಸಲ್ಲಿಸಬಹುದು. ಆ ಹಿನ್ನೆಲೆ ಈಗಾಗಲೇ ಪೊಲೀಸರು ಕೂಡ ಎಲ್ಲಾ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಈಗ 8 ಗಂಟೆಯಿಂದ ಶುರುವಾಗಿದೆ, ಮತ್ತೆ ಮಧ್ಯಾಹ್ನದ ಸುಮಾರಿಗೆ ಸಾಕಷ್ಟು ಜನ ಭಕ್ತಾದಿಗಳು ರಾಜ್ಯದ ವಿವಿಧ ಮೂಲೆಯಿಂದ ಬರ್ತಾರೆ. ಆ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿಯ ತೊಂದರೆಗಳಾಗಬಾರ್ದು ಅಂತ ಹೇಳಿ ಬ್ಯಾರಿಗೇಡ್ಗಳನ್ನ ವ್ಯವಸ್ಥೆ ಮಾಡಿ ಎಲ್ಲಾ ಭಕ್ತಾದಿಗಳಿಗೆ ಶ್ರೀಗಳ ಒಂದು ಗದ್ದಿಗೆನ ದರ್ಶನ ಮಾಡ್ಲಿಕ್ಕೆ, ಅಲ್ಲಿ ಪೂಜೆ ಸಲ್ಲಿಸಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿರುವಂತದ್ದು ಸುಕನ್ಯಾ. ಓಕೆ ಸುನಿಲ್, ಈಗ ಅಂದ್ರೆ ಗದ್ದುಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಪ್ರತಿನಿತ್ಯ ಇದೇ ತರ ಸಾರ್ವಜನಿಕರಿಗೆ ಪೂಜೆಗೆ ಅವಕಾಶ ಮಾಡಿಕೊಡಲಾಗತ್ತಾ ಅಥವಾ ಈಗ ಕೆಲವೇ ದಿನಗಳ ಮಾತ್ರ ಅವಕಾಶ ನೀಡಲಾಗತ್ತಾ? ಇನ್ನು ಗದ್ದುಗೆಗೆ ಸಂಬಂಧಪಟ್ಟಂತೆ ಯಾರದನ್ನ ನಿಭಾಯಿಸ್ತಾರೆ ಇನ್ನು ಮುಂದೆ ಅಂತ? ಸುಕನ್ಯಾ, ಈಗಾಗಲೇ ಇವತ್ತು ಬೆಳಗ್ಗೆ 8 ಗಂಟೆಯಿಂದ ಶ್ರೀಗಳ ಗದ್ದಿಗೆಗೆ ಪೂಜೆ ಸಲ್ಲಿಸಲಿಕ್ಕೆ ಮತ್ತೆ ದರ್ಶನ ಮಾಡಲಿಕ್ಕೆ ಭಕ್ತಾದಿಗಳಿಗೆ ಅವಕಾಶ ಮಾಡಿಕೊಡಲಾಗಿದೆ. ಹಿರಿಯ ಶ್ರೀಗಳು ಮಾಧ್ಯಮಗಳ ಮುಂದೆ ಕಿರಿಯ ಶ್ರೀಗಳು ಮಾತಾಡುವಂತ ಸಂದರ್ಭದಲ್ಲಿ ಒಂದು ಮಾತುಗಳು ಹೇಳ್ತಾರೆ, ಯಾವುದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಮಠದಲ್ಲಿ ಬದಲಾವಣೆಗಳಿರಲ್ಲ, ಎಂದಿನಂತೆ ಯಾವ ರೀತಿ ಕಾರ್ಯ ಕೆಲಸಗಳು ವೈಖರಿಗಳು ಪೂಜಾ ವೈಖರಿಗಳು ಎಲ್ಲ ನಡೀತಾ ಇತ್ತು ಅವೆಲ್ಲವೂ ಕೂಡ ಸುಗಮವಾಗಿ ನಡ್ಕೊಂಡು ಹೋಗುತ್ತೆ. ಯಾವುದೇ ರೀತಿಯಾಗಿ ಬದಲಾವಣೆ ಇಲ್ಲ. ನಮಗೆ ಶ್ರೀ ರಕ್ಷೆ ಇದೆ, ಹಿರಿಯ ಶ್ರೀಗಳ ರಕ್ಷೆ ಇದೆ, ಅದು ಎಲ್ಲವನ್ನು ನಡೆಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಮತ್ತೆ ಇನ್ನೊಂದು ಸಂದರ್ಭದಲ್ಲಿ ಈ ಗದ್ದಿಗೆ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಈಗ ಸದ್ಯಕ್ಕೆ ಪ್ರತಿನಿತ್ಯವೂ ಕೂಡ ಎಲ್ಲಾ ರೀತಿಯಾದ ಭಕ್ತಾದಿಗಳಿಗೆ ಒಂದು ದರ್ಶನ ಮಾಡಲಿಕ್ಕೆ ಪೂಜೆ ಸಲ್ಲಿಸಲಿಕ್ಕೆ ಅವಕಾಶ. ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ನಮ್ಮ ಆಡಳಿತ ಮಂಡಳಿ ಆಗ್ಬೋದು, ಕಿರಿಯ ಶ್ರೀಗಳು ಯಾವ ರೀತಿಯಾಗಿ ನಿರ್ಧಾರ ತಗೊಳ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಸದ್ಯಕ್ಕೆ ಕಿರಿಯ ಶ್ರೀಗಳು ಹೇಳಿದಂತೆ ಯಾವುದೇ ರೀತಿಯಾಗಿ ಇಲ್ಲಿನ ಬದಲಾವಣೆಗಳು ಏನೂ ಇರಲ್ಲ. ಎಂದಿನಂತೆ ಶ್ರೀಗಳು ಇದ್ದಾರೆ ಎಲ್ಲರೂ ಮನಸ್ಸಿನಲ್ಲಿ, ಅವರೆಲ್ಲೂ ಕೂಡ ಹೋಗಿಲ್ಲ. ಅದೇ ರೀತಿಯಾಗಿ ಕಾರ್ಯವೈಖರಿಗಳಾಗ್ಬೋದು, ಪೂಜಾ ವೈಖರಿಗಳೇನಿದೆ ಅವೆಲ್ಲವೂ ಕೂಡ ನಡ್ಕೊಂಡು ಹೋಗುತ್ತೆ. ದಾಸೋಹ ಆಗ್ಬೋದು, ಮತ್ತೆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಆಗ್ಬೋದು, ಪ್ರತಿಯೊಂದು ಯಾವುದೇ ಭಕ್ತರು ಬಂದ್ರು ಕೂಡ ಅವರಿಗೆ ದರ್ಶನ ಭಾಗ್ಯ ಪ್ರತಿಯೊಂದು ಕೂಡ ಎಂದಿನಂತೆ ನಡ್ಕೊಂಡು ಹೋಗುತ್ತೆ. ಯಾವುದೇ ರೀತಿ ಬದಲಾವಣೆ ಇಲ್ಲ ಅಂತ ಹೇಳಿದ್ರೆ, ಅದೇ ರೀತಿಯಾಗಿ ಸದ್ಯಕ್ಕೆ ಅವ್ರು ಹೇಳಿರೋ ಮಾಹಿತಿ ಪ್ರಕಾರ ಈ ಗದ್ದಿಗೆ ವಿಚಾರದಲ್ಲಿ ಪೂಜೆ ಸಲ್ಲಿಸಬಹುದು, ಶ್ರೀಗಳ ಒಂದು ಗದ್ದಿಗೆಗೆ ಜೊತೆಗೆ ಒಂದು ದರ್ಶನ ಕೂಡ ಪಡಿಬಹುದು. ಆದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ನಿರ್ಧಾರ ತಗೊಂತಾರೆ ಅಂತ ಹೇಳಿ ಕಾದು ನೋಡಬೇಕಾಗಿದೆ. ಯಾಕಂದ್ರೆ ಇವತ್ತು ಸಾಕಷ್ಟು ಭಕ್ತಾದಿಗಳು ನಿನ್ನೆ ಬಂದಂತ ಭಕ್ತಾದಿಗಳಿಗೆ ಆ ಲಿಂಗೈಕ್ಯ ಶರೀರವನ್ನು ನೋಡ್ಲಿಕ್ಕೆ ಆಗಿಲ್ಲ, ಅಂತಿಮ ದರ್ಶನ ಪಡಿಲಿಕ್ಕಾಗಿಲ್ಲ. ಅಂತವಂತ ಭಕ್ತಾದಿಗಳು ಇವತ್ತು ಎಲ್ಲಾ ರೀತಿಯ ಭಕ್ತಾದಿಗಳು ಬರುವ ಸಾಧ್ಯತೆ. ಮತ್ತೆ ಮೊನ್ನೆಯಿಂದಲೂ ಕೂಡ ಸಾಕಷ್ಟು ರಾಜ್ಯದ ವಿವಿಧ ಮೂಲೆಯಿಂದ ಭಕ್ತಾದಿಗಳು ಬಂದು ಇಲ್ಲೇ ಮಠದಲ್ಲಿ ಬಿಟ್ಟಿದ್ರು, ಇಲ್ಲೇ ಇದ್ರು. ಆ ಒಂದು ಸಂದರ್ಭದಲ್ಲಿ ಇವತ್ತು ಕೂಡ ಆ ಎಲ್ಲಾ ಭಕ್ತಾದಿಗಳು ಆ ಗದ್ದಿಗೆಗೆ ಪೂಜೆ ಸಲ್ಲಿಸೋದು ಮತ್ತೆ ನಮನ ಸಲ್ಲಿಸಲಿಕ್ಕೆ ಮುಂದಾಗಿದ್ದಾರೆ. ಈಗಾಗಲೇ ಶ್ರೀಗಳು ಕೂಡ ಯಾವುದೇ ರೀತಿಯಾಗಿ ಭಕ್ತಾದಿಗಳಿಗೆ ಅಡಚಣೆ ಇಲ್ಲದಂತೆ ಸುಗಮವಾಗಿ ಅವರು ಶ್ರೀಗಳ ಒಂದು ಆಶೀರ್ವಾದ ಮತ್ತೆ ಗದ್ದಿಗೆಗೆ ಪೂಜೆ ಸಲ್ಲಿಸೋದು, ಅದಕ್ಕೆ ಅನುವು ಮಾಡಿಕೊಡಕ್ಕೆ ಪೊಲೀಸರಿಗೂ ನಾನು ಮನವಿ ಮಾಡಿದ್ದೀನಿ. ಯಾವುದೇ ರೀತಿಯಾಗಿ ಬದಲಾವಣೆ ಇಲ್ಲ ಅಂತ ಹೇಳಿದ್ರು. ಯಾಕಂದ್ರೆ ಈಗಾಗಲೇ ಸಾಕಷ್ಟು ರಾಜ್ಯದ ವಿವಿಧ ಮೂಲಗಳಿಂದಲೂ ಕೂಡ ಇವತ್ತು ಸಹ ಮಠಕ್ಕೆ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ ಶ್ರೀಗಳ ಗದ್ದಿಗೆಗೆ ಪೂಜೆ ಸಲ್ಲಿಸಲಿಕ್ಕೆ. ಆ ಹಿನ್ನೆಲೆಯಲ್ಲಿ ಅವ್ರಿಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಇಲ್ಲಿ ಯಾವುದೇ ರೀತಿಯಾಗಿ ಪೊಲೀಸರಿಗೆ ಮಾಹಿತಿ ಪ್ರಕಾರ ಸಾಕಷ್ಟು ಸಂಜೆವರೆಗೂ ಕೂಡ ಆರಾಮಾಗಿ ಗದ್ದಿಗೆಗೆ ಪೂಜೆ ಸಲ್ಲಿಸಬಹುದು, ನಮನ ಸಲ್ಲಿಸಬಹುದು. ಮುಂದಿನ ದಿನಗಳಲ್ಲಿ ನಾನು ಆಗ್ಲೇ ಹೇಳ್ದಂಗೆ ಯಾವ ರೀತಿಯಾಗಿ ನಿರ್ಧಾರ ತಗೊಳ್ತಾರೆ ಅಂತ ಕಾದು ನೋಡ್ಬೇಕು ಸುಕನ್ಯಾ. ಧನ್ಯವಾದ ಸುನಿಲ್. ಲಕ್ಷಾಂತರ ಭಕ್ತ ಸಮೂಹ ಮತ್ತೆ ಹಲವು ಗಣ್ಯರ ಉಪಸ್ಥಿತಿಯಲ್ಲಿ ಲಿಂಗ ಶರೀರದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿತ್ತು ನಿನ್ನೆ. ಅದಾದ ನಂತರ ಅಂತಿಮ ಯಾತ್ರೆಯ ಬಳಿಕ ತುಮಕೂರು ಸಿದ್ಧಗಂಗಾ ಮಠದಲ್ಲಿ ಅಂದರೆ ಹಳೆ ಮಠದ ಗದ್ದುಗೆಯಲ್ಲಿ ನಿನ್ನೆ ರಾತ್ರಿ ಕ್ರಿಯಾ ಸಮಾಧಿ ಕೂಡ ಮಾಡಲಾಯಿತು. ಅದಾದ್ಮೇಲೆ ಈಗ ಗದ್ದುಗೆಯ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಒಂದು ಕಡೆಗೆ ಗದ್ದುಗೆ ದರ್ಶನಕ್ಕೆ ಸಾರ್ವಜನಿಕರು ಸರತಿ ಸಾಲಲ್ಲಿ ಸಾಲುಗಟ್ಟಿ ನಿಂತಿದ್ದಾರೆ. ಇನ್ನೊಂದು ಈ ವಿಡಿಯೋ ಈಗ ನಾವು ನೋಡಬಹುದು, ಇಲ್ಲಿ ವೈರಲ್ ಆಗಿರುವಂತಹ ವಿಡಿಯೋ ಇದು ವೈರಲ್ ಆಗೋದಕ್ಕೆ ಕಾರಣ ಕೂಡ ಇದೆ. ಅನ್ನದ ಮಹತ್ವ ಎಷ್ಟು ಅನ್ನುವಂಥದ್ದು ಅನ್ನ ಸಿಗದೆ ಪರದಾಡಿದವರ ಒಂದು ಬಾಳಲ್ಲಿ ನಿಜಕ್ಕೂ ಕೂಡ ಆಗಿರುವಂತಹ ಅನುಭವ ಆಗಿರುತ್ತೆ. ಅಂದ್ರೆ ಊಟಕ್ಕೂ ಕೂಡ ಒಂದು ತುತ್ತಿನ ಊಟಕ್ಕೂ ಕೂಡ ಪರಿತಪಿಸುವಂತಹ ಅದೆಷ್ಟೋ ಕುಟುಂಬಗಳು, ಅದೆಷ್ಟೋ ಜನರು, ಮಕ್ಕಳು ಎಲ್ಲರೂ ಕೂಡ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಯಾರು ಕೂಡ ಅನ್ನವನ್ನ ವೇಸ್ಟ್ ಮಾಡಬಾರ್ದು ಅನ್ನುವಂತಹ ಜ್ಞಾನ ಪ್ರತಿಯೊಬ್ಬರು ಕೂಡ ಇರಬೇಕಾಗತ್ತೆ. ಆದರೆ ಇಲ್ಲೊಂದು ಗಮನಿಸಬಹುದು, ಈ ದೃಶ್ಯದಲ್ಲಿ ವಯಸ್ಸಾಗಿರೋರೊಬ್ಬರಿಗೆ ಬಾಲಕ ಬುದ್ಧಿ ಹೇಳಬೇಕಾದಂತಹ ಪರಿಸ್ಥಿತಿ. ಅಂದ್ರೆ ಊಟ ಮಾಡಿ ಹೆಚ್ಚಿನ ಅನ್ನವನ್ನ ಚೆಲ್ತಾ ಇದ್ದಂತಹ ಸಂದರ್ಭದಲ್ಲಿ ಆತನೇ ಆ ತಟ್ಟೆಯನ್ನು ವಾಪಸ್ ಎತ್ತಿ ಅವರಿಗೆ ಕೊಟ್ಟು ಅನ್ನದ ಮಹತ್ವದ ಬಗ್ಗೆ ಹೇಳ್ತಾನೆ. ಅದರ ಜೊತೆಗೆ ಅನ್ನವನ್ನು ಚೆಲ್ಲಬಾರ್ದು ಅನ್ನೋದ್ರ ಬಗ್ಗೆ ಆತ ಯಾಕೆ ಚೆಲ್ಲಬಾರ್ದು ಅನ್ನೋದು ಕೂಡ ಹೇಳ್ತಾನೆ. ಅಂದರೆ ವಿದ್ಯಾರ್ಥಿಯ ಈ ಒಂದು ಒತ್ತಾಯದ ಹಿನ್ನೆಲೆಯಲ್ಲಿ ಅವರು ಮತ್ತೆ ಊಟ ಸೇವನೆಯನ್ನು ಮಾಡ್ತಾರೆ. ಅಂದರೆ ಒತ್ತಾಯಕ್ಕೆ ಮಾಡಿದ್ರು ಕೂಡ ಆತ ಹೇಳಿರುವಂತಹ ಮಾತಿನಲ್ಲಿ ಎಷ್ಟು ಸತ್ಯ ಇದೆ, ಎಷ್ಟು ಸುಸಂಸ್ಕೃತನಾಗಿ ಆತ ಬೆಳೆದಿದ್ದಾನೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಗಮನಿಸಬೇಕಾಗಿದೆ.
ಇನ್ನು ಈ ಬಗ್ಗೆ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಸಿದ್ಧಗಂಗಾ ಮಠದ ಹಳೆಯ ವಿದ್ಯಾರ್ಥಿಯಾಗಿರುವಂತಹ ಚಂದ್ರಶೇಖರ್ ಅವರು ಈಗ ಸಂಪರ್ಕದಲ್ಲಿದ್ದಾರೆ. ಚಂದ್ರಶೇಖರ್ ಅವರೇ, ಸಿದ್ಧಗಂಗಾ ಮಠ ಅಂತಂದ್ರೆ ಅದೊಂಥರ ಜ್ಞಾನದ ದೇಗುಲ. ಇಂತಹ ಜ್ಞಾನದ ದೇಗುಲಲ್ಲಿ ಈಗ ದೇವರು ಇಲ್ಲದೆ ಇರೋದು ನಿಜಕ್ಕೂ ಕೂಡ ಭಕ್ತರನ್ನ ಅನಾಥರನ್ನಾಗಿ ಮಾಡಿದೆ. ಅದರಲ್ಲೂ ಕೂಡ ಸಿದ್ಧಗಂಗಾ ಮಠದಲ್ಲಿ ಕಲಿತಂತಹ ವಿದ್ಯಾರ್ಥಿಗಳು ತುಂಬಾ ಪ್ರಬುದ್ಧರಾಗಿರ್ತಾರೆ, ತುಂಬಾ ಸುಸಂಸ್ಕೃತರಾಗಿರ್ತಾರೆ ಅಂತ ಹೇಳೋದು ಕೇಳಿದ್ವಿ. ಆದರೆ ಈ ಒಂದು ವಿಡಿಯೋ ನಿಜಕ್ಕೂ ಕೂಡ ಸಾಕ್ಷಿ ಅನ್ನುವ ರೀತಿಯಲ್ಲಿದೆ. ತಾವು ಕೂಡ ಅಲ್ಲೇ ಓದಿದ್ರಿ ಅನ್ಸತ್ತೆ. ಹೇಗಿತ್ತು ಅಲ್ಲಿ ಅನುಭವ? ಅಲ್ಲಿ ಮೇಡಮ್, ಅಲ್ಲಿ ನಾವು ಓದ್ತಾ ಇದ್ದಾಗ ಸ್ವಲ್ಪ ಭಾಳ ತೊಂದರೆ ಆಗಿತ್ತು. ಏನಾಗಿತ್ತು? ತೊಂದ್ರೆ ಆದಾಗ್ಯೂ ಕೂಡ ಅಲ್ಲಿ ಅನ್ನನೇ ಆಗ್ಲಿ, ಮುದ್ದೆನೇ ಆಗ್ಲಿ, ಸಾಂಬಾರೇ ಆಗ್ಲಿ ವೇಸ್ಟ್ ಮಾಡೋ ಪರಿಸ್ಥಿತಿಯಲ್ಲಿ ಇರ್ಲಿಲ್ಲ. ಮುದ್ದೆಯವ್ರು ಕೂಡ ಲೈನ್ ನಲ್ಲಿ ಊಟ ಬರ್ತಾ ಇರೋವಾಗ ಬರೋರು. ಅನ್ನ ಚೆಲ್ಲಿದ್ರು ಕೂಡ ಇದ್ರ ಅನ್ನದಿಂದ ಸಾವಿರಾರು ಪ್ರಜೆಗಳ ಸಮಾಧಾನ ಇದೆ, ಇದನ್ನ ಚೆಲ್ಲಬಾರ್ದು, ಇದು ಒಂಥರ ಬಂಗಾರದ ಇದು ಅನ್ನ ಇದ್ದಂಗೆ, ಅದಕ್ಕೋಸ್ಕರ ನೀವು ಚೆಲ್ಲಬಾರ್ದು, ವೇಸ್ಟ್ ಮಾಡದೆ ಎಷ್ಟು ಬೇಕೋ ಅಷ್ಟು ಇಡ್ಸ್ಕೊಂಡು ತಿನ್ಬೇಕು, ಅದನ್ನ ಹೆಚ್ಚಾಗಿ ಬಳಸ್ಕೊಂಡು ದುರ್ಬಳಕೆ ಮಾಡೋದು ಅನಾವಶ್ಯಕ. ನಾವು ತಿನ್ನೋ ಬದಲು ಇನ್ನೊಬ್ರು ಯಾರಾದ್ರೂ ತಿಂತಾರೆ, ಆ ಉದ್ದೇಶದಿಂದ ಅದನ್ನ ಅನ್ನವನ್ನ ಚೆಲ್ಲಬಾರದು, ದೇವರ ಅನ್ನಪೂರ್ಣೇಶ್ವರಿ ಸಮಾನ ಅದು ಅಂತ ಹೇಳಿ ನಮಗೆ ಬುದ್ಧಿ ಹೇಳೋರು ಮೇಡಮ್ ಅವರೇ. ಅಂದ್ರೆ ಸಿದ್ಧಗಂಗಾ ಶ್ರೀಗಳೇ ಹೇಳ್ತಾ ಇದ್ರು ಅವಾಗ ಅಂತ ಹೇಳ್ತಾ ಇದ್ರು. ಹೌದು. ಅದು ಬಹುಶಃ ಎಲ್ಲಾ ಮಕ್ಕಳ ಮನಸ್ಸಲ್ಲಿ ತುಂಬಾ ಉಳಿದಿದೆ ಅನ್ಸುತ್ತಲ್ವಾ? ಹೌದು ಮೇಡಮ್. ಇನ್ನೇನ್ ಹೇಳ್ತಾ ಇದ್ರು? ಅದೇ ಹೇಳ್ಕೊಟ್ರು ನಮ್ಗೆಲ್ಲ. ಇವತ್ತು ನಾವು ಮನೆಯಲ್ಲಿ ಕೂಡ ನಾವು ಚೆಲ್ಲೋದು ಅನಾವಶ್ಯಕವಾಗಿ ಯಾರಿಗೂ ಹೆಚ್ಚಾಗಿ ಇಡೋಕೆ ಹೋಗೋದಿಲ್ಲ. ಎಷ್ಟು ಬೇಕೋ ಅಷ್ಟೇ ಇಟ್ಟು ಊಟವನ್ನ ಇದು ಮಾಡ್ತಿದ್ವಿ ಮೇಡಮ್ ಅವರೇ. ಅಂದ್ರೆ ಎಲ್ರು ಕೂಡ ಅದೇ ಒಂದು ಮನಸ್ಥಿತಿಯನ್ನ ರೂಢಿಸ್ಕೊಂಡಿದ್ದೀರಾ? ಅದೇ ಒಂದು ವಿದ್ಯೆನೆ ಪಾರಂಪರಿಕವಾಗಿ ಅದನ್ನ ಹತ್ತು ಬಂದಿದೆ ಮೇಡಮ್ ಅವರೇ ಎಲ್ಲಾರ್ಗು. ಅಂದ್ರೆ ಮನೆಯಲ್ಲೂ ಅಷ್ಟೇ, ನಾವು ಯಾರು ಬಂದ್ರು ಕೂಡ, ರಿಲೇಷನ್ ಬಂದ್ರು ಕೂಡ ಅವ್ರಿಗೆ ಎಷ್ಟು ಬೇಕೋ ಅಷ್ಟೇ ಇದ್ ಮಾಡೋದು, ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಒಂದು ಫಂಕ್ಷನ್ ನಲ್ಲಿ ಹೋದ್ರು ಕೂಡ ಪಕ್ಕದವ್ರು ಕೂತ್ಕೊಂಡು ವೇಸ್ಟ್ ಮಾಡಿದ್ರು ಕೂಡ ಅವ್ರಿಗೂ ಒಂದು ತಿಳಿ ಹೇಳಿ ಇದ್ ಮಾಡ್ತೀವಿ ಮೇಡಮ್ ಅವರೇ. ಒಂದು ರೀತಿಯಲ್ಲಿ ತುಂಬಾ ಒಳ್ಳೆಯ ಸಂಸ್ಕೃತಿ ಅನ್ಸುತ್ತಲ್ವಾ ಚಂದ್ರಶೇಖರ್ ಅವರೇ? ಬಹುಶಃ ಎಲ್ಲಾ ಶಾಲೆಗಳಲ್ಲೂ ಕೂಡ ಇದನ್ನ ಅಳವಡಿಸ್ಕೋಬೇಕು ಅನ್ಸುತ್ತೆ. ಎಷ್ಟು ಬೇಕೋ ಅಷ್ಟೇ ಬಡ್ಸ್ಕೊಂಡು ಅಷ್ಟೇ ಊಟ ಮಾಡ್ಬೇಕು, ವೇಸ್ಟ್ ಮಾಡಬಾರ್ದು. ನಾವ್ ವೇಸ್ಟ್ ಮಾಡೋ ಅನ್ನನ ಇನ್ನೊಬ್ರು ತಿನ್ಬೇಕು, ಆತರ ನಾವು ಇದು ಮಾಡ್ಕೋಬೇಕು. ಕಲಿಕೆ ಮಕ್ಕಳಿಗೂ ಅಷ್ಟೇ ಅದೇ ಕಲಿಕೆ ಕಲಿಸ್ಕೊಡ್ಬೇಕು ಮೇಡಮ್ ಅವರೇ. ಖಂಡಿತ. ಈ ಮೂಲಕ ನೀವು ಹೇಳ್ತಾ ಇರೋದು ಕೇಳ್ತಾ ಇದ್ರೆ ಮತ್ತೆ ಆ ವಿದ್ಯಾರ್ಥಿಯ ನಡವಳಿಕೆ ನೋಡ್ತಾ ಇದ್ರೆ ಸಿದ್ಧಗಂಗಾ ಶ್ರೀಗಳು ಏನ್ ಕನಸು ಕಂಡಿದ್ರು, ವಿದ್ಯಾರ್ಥಿಗಳೆಲ್ಲ ಉತ್ತಮ ಪ್ರಜೆಯಾಗಿ ಮಾಡಬೇಕು, ಅವರಲ್ಲಿ ಒಳ್ಳೆಯ ಕನಸನ್ನ ಬಿತ್ತಬೇಕಂತ, ಅದೆಲ್ಲವೂ ಕೂಡ ಸಾಕಾರ ಆಗಿದೆ ಅಂತ ಅನ್ಸುತ್ತೆ. ಧನ್ಯವಾದ ನಮ್ಮ ಜೊತೆಗೆ ಮಾತನಾಡಿದಕ್ಕಾಗಿ ಚಂದ್ರಶೇಖರ್ ಅವರೇ.